is Bangalore Headlines, your source for the latest news and alerts from across the city. ಫೇಸ್ಬುಕ್ ಮುಖಾಂತರ ಪರಿಚಯ ಅಲ್ಲ, ಬಟ್ ಅದಕ್ಕಿಂತ ಮುಂಚೆ ನಾನು ಏನಾಗಿದೆ ಗೊತ್ತಾ? ಬನ್ನಿ ನೋಡಿ ಬರೋಣ. ಕೌಶಿಕ್ 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 ಥ್ಯಾಂಕ್ ಯು ಸರ್. ವೋಟ್ ಫಾರ್ ಕೌಶಿಕ್. ಎಸ್ ಸರ್. ಕೌಶಿಕ್ ಕೌಶಿಕ್ ಸೂಪರ್. ಎಸ್ ಸರ್. ಐ ಥಿಂಕ್ ಲೈಫ್ ಫಸ್ಟ್ ಟೈಮ್ ನನಗೆ ನಿಮ್ಮನ್ನು ನೋಡಬೇಕಾದ್ರೆ ಡ್ಯಾನ್ಸ್ ಮಾಡಬೇಕು ಅಂತ ಅನ್ನಿಸ್ತು. So who wins? Koushik for me. Okay. ಸ್ಪೆಷಲ್ ಬಿಕಾಸ್ ಯಾಕೆ ಗೊತ್ತಾ, ನಾವು ಕಾನ್ಸರ್ಟ್ ಸ್ಟಾರ್ಟ್ ಮಾಡಿ ಒಂದು 5-6 ವರ್ಷ ಆಗಿದೆ. ನಮ್ದು ಓನ್ ಸಾಂಗ್, ಓನ್ ಕೊರಿಯೋಗ್ರಾಫ್ ಸಾಂಗ್ ನಾವು ಇವತ್ತು ಯಾವುದಕ್ಕೂ ಪರ್ಫಾರ್ಮ್ ಮಾಡಿರಲಿಲ್ಲ. ಇವನ್ ನಾನು ಮಾಡಿದ ಕೊರಿಯೋಗ್ರಫಿ ಕೂಡ ನಾನು ಪರ್ಫಾರ್ಮ್ ಮಾಡಿರಲಿಲ್ಲ. ಬಟ್ ಐ ಫೀಲ್ ವೆರಿ ಪ್ರೌಡ್ ದಟ್ ದ ಟೀಮ್ ಮೆಂಬರ್ ಆಫ್ ಬಗ್ಗೆ ಏನಂತಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ನಮ್ಮ ಶಾಸಕರಾದ ಎಂ ಕೃಷ್ಣಪ್ಪನವರು ಈ ವಿಜಯನಗರ ಅಥ್ಲೆಟಿಕ್ಸ್ ಸೆಂಟರ್ನ ಫಸ್ಟು ಅದು ಕಳಪೆ ಸ್ಥಾನದಲ್ಲಿತ್ತು. ಇವತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತಂದು ಇವತ್ತು ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಮಕ್ಕಳು ಅವರು ಫಸ್ಟು ನಮ್ಮ ಶಾಸಕರಾದ ಕೃಷ್ಣಪ್ಪ ಅವರು ಫಸ್ಟು ಮಕ್ಕಳಿಗೆ ಅವ್ರಿಗೆ ಆದ್ಯತೆ ಕೊಡ್ತಾರೆ. ಮಕ್ಕಳಿಗೆ ತುಂಬ ಚೆನ್ನಾಗಿ ಟ್ರೈನಿಂಗ್ ಮಾಡಬೇಕು. ಇವತ್ತು ಮಾಡಿದವರೆಲ್ಲ ಸ್ಟೇಟ್ ಲೆವೆಲೆಲ್ಲ ಮಾಡಿದ್ದಾರೆ. ಎಲ್ಲ ಹ್ಯಾಂಡಿಕ್ಯಾಪ್ ಮಕ್ಕಳೆಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಈ ಸಂಸ್ಥೆ ಚೆನ್ನಾಗಿ ನಡ್ಸ್ಕೊಂಡು ಹೋಗಿದ್ದಾರೆ. ಇದೇ ಥರ ನಮ್ಮ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಇದು ಬರಲಿ ಅಂತ ನಾವು ಎಲ್ಲರೂ ಆಶಿಸ್ತೀವಿ. ಈ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲೂ ಮಾಡ್ತಾರೆ. ಈ ಕ್ಷೇತ್ರದಲ್ಲಿ ಕೃಷ್ಣಪ್ಪನವರು ಯಜಮಾನರಾಗಲಿ ಎಲ್ಲ ಥರ ಸ್ಟೂಡೆಂಟ್ಗಳಿಗೆಲ್ಲ ಚೆನ್ನಾಗಿ ಮಾಡ್ತಾರೆ. ಬಡವರಿಗೆಲ್ಲ ಹ್ಯಾಂಡಿಕ್ಯಾಪ್ಗೆಲ್ಲ ಫ್ರೀಯಾಗಿ ಉಚಿತವಾಗಿ ಮಾಡಿಕೊಡ್ತಾರೆ. ಹೌದು, ಈಗ ಇಲ್ಲೇ ಅಂತಲ್ಲ, ವಿಜಯನಗರ ಗೋವಿಂದನಗರ ಎರಡು ಒಂಥರ ನಮ್ಮ ಶಾಸಕಿಗೆ ಎರಡು ಕಣ್ಣಿದ್ದಂಗೆ. ಆಮೇಲೆ ಈ ಮಕ್ಕಳು ಹೇಳಿ ನಾವಲ್ಲಿ ಫಸ್ಟು ನಮಗೆ ಮಕ್ಕಳು ಮತ್ತು ಮಹಿಳೆಯರಿಗೆ ಫಸ್ಟ್ ಆದ್ಯತೆ ಕೊಡ್ತಾರೆ. ಅವ್ರಿಗೆ ಅಂದರೆ ಅವರು ಫಸ್ಟು ಮಕ್ಕಳಿಗೆ ಯಾವುದೇ ರೀತಿ ಇದಕ್ಕೆ ತೊಂದರೆ ಆಗಬಾರ್ದು. ಹ್ಯಾಂಡಿಕ್ಯಾಪ್ ಮಕ್ಕಳು ಮತ್ತು ಬುದ್ಧಿಮಾಂದ್ಯ ಮಕ್ಕಳಿಗೆ ಅವ್ರಿಗೆ ಕಾಣದ ಕೈ ಅವರು ಎಲ್ಲ ಥರದ್ದು ಸಹಾಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕೊಟ್ಟಿದ್ದನ್ನು ಎಲ್ಲೂ ಕಣ್ಣಿಗೆ ಬೀಳಲ್ಲ. ಅವ್ರದ್ದು ಎಲ್ಲೂ ಪಬ್ಲಿಸಿಟಿ ತಗೊಳ್ಳಲ್ಲ. ಅವರು ಕೊಡುಗೆ ಇದ್ದಾನೆ ಅಂತಲೇ ಅವ್ರಿಗೆ ಜನ ಅವ್ರನ್ನ ಇಷ್ಟ ಬೀಳ್ತಾರೆ. ಅದರಿಂದ ಎಲ್ಲರೂ ಅವರು ಭಾಳ ಮಕ್ಕಳಲ್ಲಿ ಭಾಳ ಅದರಲ್ಲಿ ಆನಂದ ಪಡ್ತಾರೆ. ತುಂಬ ಅವ್ರು ಇದ್ದಿದ್ರೆ ಭಾಳ ಚೆನ್ನಾಗಿತ್ತು. ಕಾರಣಾಂತರದಿಂದ ಅವರು ಪ್ರವಾಸ ಹೊರಟಿದ್ದಾರೆ. ಅದರಿಂದ ಪ್ರದೀಪ್ ಕೃಷ್ಣಪ್ಪ ಅವರು ಬಂದು ಇವತ್ತು ಅವರು ಹಸನ್ಮುಖಿ ಅವರು ಸಾಧು ಪ್ರಾಣಿಯವರು ಅವ್ರು ತುಂಬ ಚೆನ್ನಾಗಿ ಇವತ್ತೆಲ್ಲ ಮಕ್ಕಳಿಗೆಲ್ಲ ಖುಷಿಪಟ್ಟರು ಅವ್ರು ಬಂದಿದ್ದಕ್ಕೆ. ಅವರು ಮಗು ಥರ ಇರೋದು, ಅವರು ಮಕ್ಕಳೆಲ್ಲ ತುಂಬ ಖುಷಿಪಟ್ಟಿದ್ದಾರೆ. ಪೇರೆಂಟ್ಸ್ ಎಲ್ಲ ತುಂಬ ಸಂತೋಷ ಆಗಿದ್ದಾರೆ. ಇವರು ಚೆನ್ನಾಗಿ ನಡ್ಸ್ಕೊಂಡಿದ್ದಾರೆ. ನಾರಾಯಣ್ ಮತ್ತು ಅವರ ತಂಡ ಚೆನ್ನಾಗಿ ನಡ್ಸ್ಕೊಂಡಿದ್ದಾರೆ. ಇನ್ನೂ ಚೆನ್ನಾಗಿ ನಡೆಸಲಿ ಅಂತ ನಮ್ಮಲ್ಲೂ ನಾವು ಆಸೆ ಇದನ್ನು ಇದು ಮಾಡ್ತೀವಿ. ಸರ್, ಪ್ರಿಯಾ ಕೃಷ್ಣಪ್ಪ ಅವರು, ಪ್ರದೀಪ್ ಕೃಷ್ಣಪ್ಪ ಅವರು ಏನೇ ಮಾಡಿದ್ರೆ ಎಡಗೈ ಬಲಗೈ ಗೊತ್ತಾಗ್ತಾ ಇಲ್ಲ. ಆಮೇಲೆ ಅಭಿವೃದ್ಧಿ ಆಗ್ತಾ ಇದೆ. ಅವ್ರ ಹೆಸರು ಮಾತ್ರ ಎಲ್ಲೂ ಬರ್ತಾ ಇಲ್ದಂಗೆ ನೋಡ್ಕೊತಾರೆ. ಹೌದು, ನಿಜ. ತಾವೆಲ್ಲ ಹೇಳಿದಾಗೆ ತುಂಬಿಟ್ಕೊಳ ತುಳ್ಕಲ್ಲ ಅಂತ ನೋಡಿ. ಅದೇ ರೀತಿ ಎಡಗೈ ಮಾಡಿದ ಬಲಗೈ ಗೊತ್ತಾಗಲ್ಲ. ಅವರು ಅಷ್ಟೇ ದೊಡ್ಡವರು, ಕೃಷ್ಣಪ್ಪಾಜಿಯವರಾಗಲಿ, ಪ್ರಿಯಾ ಕೃಷ್ಣ ಅವರಾಗಲಿ, ಮತ್ತು ನಮ್ಮ ಯೂತ್ ಐಕಾನ್ ಆಗಿರೋ ಪ್ರದೀಪ್ ಕೃಷ್ಣ ಅವರಾಗಲಿ ಯಾವತ್ತೂ ಅಷ್ಟೇ ಏನು ಕೂಡ ಯಾವತ್ತೂ ಹೇಳ್ಕೊಳ್ಳಲ್ಲ. ಏನೇ ಮಾಡಿದ್ರು ಹೇಳ್ಕೊಳ್ಳಲ್ಲ, ಪ್ರಚಾರ ತೊಗೊಳಕ್ಕೆ ಹೋಗಲ್ಲ. ಯಾಕಂದರೆ ದೊಡ್ಡವರು ಮಾಡೋ ದಾನ ಧರ್ಮಗಳು ಯಾವತ್ತೂ ಹೇಳ್ಬಾರ್ದು ಅಂತಾರಲ್ಲ, ಆ ರೀತಿ ಬೆಳೆದು ಬಂದಂಥವ್ರು. ಆನಂದ್ ಅವ್ರು ಹೇಳಿದಾಗೆ ಇಡೀ ನಮ್ಮ ವಿಜಯನಗರ ಗೋವಿಂದರಾಯನ ಕ್ಷೇತ್ರದಲ್ಲಿ ಹೆಚ್ಚು ಆದ್ಯತೆ ನಮ್ಮ ಯುವಕರಿಗೆ ಮತ್ತು ಎಲ್ಲ ಥರ ಮಿತ್ರರಿಗೆ ಸ್ಪೋರ್ಟ್ಸಲ್ಲಿ ಹೆಚ್ಚಾಗಿ ಸ್ಪೋರ್ಟ್ಸ್ ಈಗ ನೋಡಿದಾಗೆ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಬ್ಯಾಡ್ಮಿಂಟನ್ ಕೋರ್ಟ್ ಆಗಿರ್ಬೋದು, ಸ್ಕೇಟಿಂಗ್ ಸ್ಟೇಡಿಯಂ ಆಗಿರ್ಬೋದು, ಇಂಡೋರ್ ಸ್ಟೇಡಿಯಂ ಆಗಿರ್ಬೋದು, ಎಲ್ಲನೂ ಭಾಳ ಹೈಟೆಕ್ ಆಗಿ ಅದ್ಭುತವಾಗಿ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಏನು ಸಾರ್ಥಕ ಸಮಾರಂಭ ಅಂತ ಒಂದು ಮಾಡಿದ್ದಾರೆ. ಯಾರ್ಯಾರಿಗೆ ಅವಾರ್ಡ್ ಬಂದಿದೆ ಮತ್ತು ಯಾರ್ಯಾರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋಗಿ ಆಡ್ಕೊಂಬಂದಿದ್ದಾರೆ ಅವ್ರಿಗೆಲ್ಲ ಇವರು ನಮ್ಮ ಪ್ರದೀಪ್ ಕೃಷ್ಣ ಅವ್ರ ಕೈ ಮುಖಾಂತರ, ಅವ್ರ ಮುಖಾಂತರ ಅವ್ರಿಗೆ ಒಂದು ಕಿರುಕಾಣಿಕೆ ಮುಖಾಂತರ ಒಂದು ಅಭಿನಂದನೆ ಹೇಳೋ ಮುಖಾಂತರ ಇವತ್ತು ಈ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡಿರೋದು. ಸರ್, ನನಗೆ ತಿಳಿದ ಮಟ್ಟಿಗೆ MLAಗಳೆಲ್ಲ ಅವಾಗ ಸರ್ಕಾರ ಇದಾದಾಗ ಮಿನಿಸ್ಟ್ರ್ ಪೋಸ್ಟ್ಗೆ ಓಡಾಡ್ತಾಯಿದ್ರು. ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಪ್ರಜೆಗಳಿಗೆ ಏನೇನು ಬೇಕು ಇಲ್ಲಿ ನೋಡ್ತಾವ್ರೆ ಹೊರತು ಅಲ್ಲಿ ಮೈಂಡಾಗಿ ಕೊಡ್ತಾ ಇಲ್ಲ. ಅವರು ಅದ್ರ ಬಗ್ಗೆ ಇಂಟ್ರೆಸ್ಟ್ ತೊಗೊಂಡಿಲ್ಲ. ಮತ್ತು ಇಲ್ಲೇ ಎಲ್ಲರೂ ಇಲ್ಲೇ ಇದ್ದಾರೆ. ಎಲ್ಲ MLAಗಳು ಅಲ್ಲಿ ಓಡಾಡ್ತಾಯಿದ್ರು. ಇವ್ರು ಮಾತ್ರ ಕ್ಷೇತ್ರದಲ್ಲೇ ಓಡಾಡ್ಕೊಂಡು ಕ್ಷೇತ್ರ ಅಭಿವೃದ್ಧಿ ನೋಡ್ತಾವ್ರೆ. ಈಗ ತಾವು ನಿಜ ಹೇಳಿದಾಗೆ ನಮ್ಮ
ಸಾಹೇಬರು ಕೊಡುಗೈ ದಾನಿ. ಅವರು ಮಿನಿಸ್ಟ್ರ್ ಆಗಲಿ ಯಾವುದೇ ಏನೇ ಹುದ್ದೆಗೆ ಹೋದ್ರೂ ಅವರು ಭಾಳ ಅಚ್ಚುಕಟ್ಟಾಗಿ ಮಾಡ್ಕೊಂಬಂದಿದ್ದಾರೆ. ಮುಂಚೆ ಏನು ಸರ್ಕಾರ ಇದ್ದಾಗ 2 ವರ್ಷ ವಸತಿ ಸಚಿವರಾಗಿದ್ದರು. ಭಾಳ ಶಿಸ್ತಾಗಿ ನೀಟಾಗಿ ಕ್ಲಿಯರ್ ಕ್ರಿಸ್ಟಲ್ ಅಂತ ನೋಡಿ, ಆ ರೀತಿ ಯಾವುದೇ ಒಂದು ಕರಪ್ಷನ್ ಆಗಲಿ ಯಾವುದೇ ಒಂದು ಇಲ್ಲದೆ ಇವರ ಸ್ವಂತ ಖರ್ಚಲ್ಲಿ ಮಾಡ್ಕೊಂಬಂದಿರೋಂಥವ್ರು. ಹಾಗಾಗಿ ಅವ್ರೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರಿಗೆ ಬರಬೇಕಾಗಿರೋದು ಕೂಡ ಬಂದೇ ಬರುತ್ತೆ. ಯಾಕಂದರೆ ದೇವರು ಅವ್ರಿಗೆ ಆಶೀರ್ವಾದ ಮಾಡೇ ಮಾಡ್ತಾನೆ. ನಮ್ಮೆಲ್ಲರ ಒಂದು ಪ್ರೀತಿ, ಜನಗಳ ಒಂದು ಆಶೀರ್ವಾದ ಅವ್ರ ಮೇಲೆ ಇದೆ. ಅವರು ಈ ಸರ್ಕಾರದಲ್ಲಿ ಬರಲೇಬೇಕು, ಆಗಲೇಬೇಕು, ಹಾಗೆ ಆಗ್ತಾರೆ. 100ಕ್ಕೆ 100 ಸತ್ಯ. ನಾನು ಈ ಹಂಪಿ ನಗರ ವಾರ್ಡ್ ಅಧ್ಯಕ್ಷ ಕಿರಣ್ ಗೌಡ ಅಂತ. ನೀವು ಪ್ರಶ್ನೆ ಕೇಳಿದ್ರೆ ಏನೋ ಹೇಳ್ಬೋದು, ಯಾಕಂದರೆ ಈಗ ಮಕ್ಕಳು ಎಲ್ಲ ಹೇಳಿದ್ದಾರೆ. ಯಾಕಂದ್ರೆ ಇಲ್ಲಿ ಎಲ್ಲ ಏನಾದರೂ ಪಬ್ಲಿಕ್ಗೆ ಆಗಲಿ ಸಾರ್ವಜನಿಕರಿಗೆ ಏನೂ ತೊಂದರೆನೇ ಕುಂತು ಕೊಡ್ತಾ ಇಲ್ಲ. ಪೊಲೀಸವರು ಆಗಲಿ ಏನೇ ಆಗಲಿ ಸಾರ್ವಜನಿಕರಿಗೆಲ್ಲ ಚೆನ್ನಾಗಿ ಮಾಡ್ತಾವ್ರೆ. MLAಗಳಿಂದ ಯಾರು ಏನು ಕೈ ಬೆಳೆ ತೋರಿಸ್ದಂಗೆ ಮಾಡ್ಕೊತಾವ್ರೆ. ಇದೇ ನೋಡಿ, ತಾವು ಈ ಕೇಳಿರೋ ಪ್ರಶ್ನೆ ತುಂಬ ಒಳ್ಳೆಯದು. ಏನಾಗಿದೆ ಅಂದರೆ ನಮ್ಮ MLA ಸಾಹೇಬರು ಕೃಷ್ಣಪ್ಪ ಅವರು 4 ಬಾರಿ ಸತತವಾಗಿ ಗೆದ್ದಿದ್ದಾರೆ. ಆ 4 ಬಾರಿ ಸತತವಾಗಿ 5 ಬಾರಿ ಸತತವಾಗಿ ಗೆದ್ದಿದ್ದಾರೆ. 5 ಬಾರಿ ಸತತವಾಗಿ ಗೆಲ್ಲಕ್ಕೆ ಏನು ಕಾರಣ ಅಂತಂದರೆ ಅವರ ಸಿಂಪ್ಲಿಸಿಟಿ ಅಂದರೆ ಪ್ರತಿಯೊಬ್ಬ ನಾಗರಿಕರಿಗೆ, ಜನರಿಗೆ ಅದು ಮುಟ್ಟಿದೆ. ಏನಂತ ಮುಟ್ಟಿದೆ ಅಂದರೆ, ನೀವು ಇವಾಗ ಒಂದು ಹೇಳಿದ್ರಿ, ಪೊಲೀಸವ್ರ ಕಾಟ ಇಲ್ಲ, ಇನ್ನೊಂದು ರೌಡಿಗಳ ಕಾಟ ಇಲ್ಲ, ಇನ್ನೊಂದು ಮನೆ ಕಟ್ಟಬೇಕಾದ್ರೆ ನಮ್ಮ ಯಾವ ಮುಖಂಡರಾಗಲಿ ಲೀಡ್ರುಗಳಾಗಲಿ ವಸೂಲಿಗೆ ಹೋಗಲ್ಲ. ಸೊ ಅದರಿಂದ ಆ ಒಂದು ವ್ಯಕ್ತಿತ್ವಕ್ಕೆ ಈ ಮತ ಅಂದರೆ ಆ ಜನಗಳು ಇವ್ರನ್ನ ಆ ವ್ಯಕ್ತಿತ್ವದಿಂದ ಇವತ್ತು ಚುನಾಯಿತನಾಗಿದ್ದಾರೆ. ಅದನ್ನೇ ಅಭಿವೃದ್ಧಿ ಲೆಕ್ಕಕ್ಕೆ ಬಂದಾಗ ತಮಗೆಲ್ಲ ಗೊತ್ತಿದ್ದೆ, ವಾರಕ್ಕೆ ಮಿನಿಮಮ್ ಅಂದರೂ 2 ಪೂಜೆ ಮಾಡ್ತೀವಿ ಒಂದೊಂದು ಕ್ಷೇತ್ರದಲ್ಲಿ, ಅಂದರೆ ಒಂದೊಂದು ವಾರ್ಡಲ್ಲಿ. ಸೊ ಅದರಿಂದ ಅಭಿವೃದ್ಧಿ, ವಾಟರ್ ಸಪ್ಲೈ ಆಗಿರ್ಬೋದು, ಸ್ಯಾನಿಟ್ರಿ ಆಗಿರ್ಬೋದು, ಈಜುಕೊಳ ಆಗಿರ್ಬೋದು, ಸ್ಕೇಟಿಂಗ್ ಆಗಿರ್ಬೋದು, ಬ್ಯಾಡ್ಮಿಂಟನ್, ಎಲ್ಲರೂ ನಮ್ಮ ಅರ್ಜುನ್ ಅವರು ಮತ್ತು ಆನಂದ್ ಅವರೆಲ್ಲ ಹೇಳಿರೋ ಪ್ರಕಾರ ನಮ್ಮ ವಿಜಯನಗರ ಇವತ್ತು ಇಡೀ ಕರ್ನಾಟಕದಲ್ಲಿ ಅಭಿವೃದ್ಧಿಯಲ್ಲಿ ನಂಬರ್ 1ನೇ ಸ್ಥಾನ ನಿಲ್ಲುತ್ತೆ. ಪ್ರಿಯಾ ಕೃಷ್ಣ ಅವರಾಗಿರ್ಬೋದು, ಕೃಷ್ಣಪ್ಪ ಅವರಾಗಿರ್ಬೋದು, ಅವ್ರ ಬಗ್ಗೆ 2 ಮಾತು ಹೇಳೋಂಗಿಲ್ಲ. ಸೊ ಇದೇ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳು ನಮ್ಮ ಏರಿಯಲ್ಲಿ ನಡೀತಾ ಇರಲಿ. ಅದೇ ರೀತಿ ಬಡವರು, ನಮ್ಮ ಕೃಷ್ಣಪ್ಪ ಅವ್ರಿಗೆ ಬಡವರು ಅಂತಂದರೆ, ನಮ್ಮ ಯಜಮಾನ್ರಿಗೆ ಬಡವರು ಅಂದರೆ ತುಂಬ ಪ್ರೀತಿ. ಆ ಬಡವ್ರಿಗೋಸ್ಕರ ಅವರು ಇಡೀ ಜೀವನನ ಪ್ರಿಯಾ ಕೃಷ್ಣ ಅವರಾಗಲಿ ಕೃಷ್ಣಪ್ಪ ಅವ್ರಿಗೆ ಮುಡುಪಿಟ್ಟಿದ್ದಾರೆ. ಸೊ ಇದೇ ರೀತಿ ಇನ್ನೂ ಸ್ವಂತ ಹಣ, ಇವಾಗ ಪ್ರತಿಯೊಬ್ಬರು ಏನು ಹೇಳ್ತಿದ್ದಾರೆ ಅಂದರೆ, ಅವ್ರಿಗೆ ಸರ್ಕಾರದ ಹಣದ ಬಗ್ಗೆ ಅವ್ರು ಯಾವತ್ತೂ ಕೇಳೋದು ಇಲ್ಲ. ಏನಾರ ಒಂದು ಸಣ್ಣ ವ್ಯಕ್ತಿ, ಮೊನ್ನೆ ವಿಜಯನಗರ ಕ್ಲಬ್ ಕಾಂಪೌಂಡ್, ನಿಮಗೆಲ್ಲ ಇಡೀ ಬೆಂಗಳೂರಿಗೆ ವಿಷಯ ಮುಟ್ತು. ವಿಜಯನಗರ ಕ್ಲಬ್ ಕಾಂಪೌಂಡ್ ಬಿದ್ದೋಗಿದ ತಕ್ಷಣ ಫಸ್ಟ್ ಹೋಗಿ ಸರ್ಕಾರ ಕೊಡಲಿಲ್ಲ. ಫಸ್ಟ್ ಹೋಗಿ ನಮ್ಮ ಕೃಷ್ಣಪ್ಪ ಅವರು, ಪ್ರದೀಪ್ ಕೃಷ್ಣ ಅವ್ರ ಕಡೆಯಿಂದ 5 ಲಕ್ಷ ರೂಪಾಯಿ ನಾವು ಅನುದಾನ ಕೊಟ್ಟರು. ಏನಕ್ಕೆ ಕೊಟ್ಟರು? ಸೊ ಅವ್ರಿಗೆ ಏನಂತಂದರೆ ಕಾಳಜಿ, ನಮ್ಮ ಏರಿಯಾ ಆಗಿರ್ಬೋದು, ನಮ್ಮ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು, ಜನದ ಕಾಳಜಿ ತುಂಬ ಇಂಪಾರ್ಟೆಂಟು, ತುಂಬ ಮುಖ್ಯವಾಗಿದ್ದು ಅವರು ಸತತವಾಗಿ ಇಷ್ಟು ಬಾರಿ ಗೆದ್ದು ತುಂಬ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ದಾರೆ. ಇದೇ ರೀತಿ ಮುಂದೇನೂ ಗೆದ್ದು ಇದೇ ಜನಗಳನ್ನ ಕಾಯ್ತಾರೆ ಅಂತ ನಾವು ನಿರೀಕ್ಷಿಸ್ತಾ ಇದ್ದೀವಿ. ಮತ್ತು ಬರೋ ಚುನಾವಣೆಯಲ್ಲೂ ನಮ್ಮ ಇದೇ ಜನ ಇದಕ್ಕಿಂತ ಬಹುಮತ ಕೊಟ್ಟು ಇವರ ಸಿಂಪ್ಲಿಸಿಟಿ, ಇವ್ರ ಒಳ್ಳೆತನಕ್ಕೆ ಒಂದು ಮತ ಕೇಳ್ತೀವಿ. ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊಂಡು ಇದೇ ಥರ ಕಾರ್ಯಕ್ರಮಗಳು, ನಮ್ಮ ಈಗ ಸ್ವಿಮ್ಮಿಂಗ್ ಪೂಲ್ ಕಾರ್ಯಕ್ರಮ ಆಗಿರ್ಬೋದು, ಪ್ಯಾರಾ ಅಥ್ಲೀಟ್ಸ್ ಅವ್ರ ಬಗ್ಗೆ ನೋಡಿದ್ವಿ, ತುಂಬ ಮನ ನೊಂದಿತ್ತು. ಆ ಒಂದು ಪರಿಸ್ಥಿತಿಯಲ್ಲಿ ಅವರು ಈಜು ಕಲಿತಾರೆ ಅಂತಂದಾಗ ಅವ್ರ ಪೇರೆಂಟ್ಸ್ಗೆ ತುಂಬ ವಂದನೆ ಹೇಳಿ, ಈ ಕಾರ್ಯಕ್ರಮ ಯಶಸ್ವಿ ಆಗೋದಂಥ ಕಾರ್ಯಕ್ರಮ ಆಯೋಜಕರಿಗೂ ನನ್ನ 2 ಮಾತು ಹೇಳಿ, ಜೈ ಕಾಂಗ್ರೆಸ್, ಜೈ ಕೃಷ್ಣಪ್ಪ. ಸರ್, ಟೋಲ್ ಗೇಟಲ್ಲಿ ಅಂಡರ್ ಪಾಸ್ ಬಂದ ತಕ್ಷಣ ಫಾರಿನ್ ಬಂದಂಗೆ ಅನಿಸುತ್ತೆ ಈ ಕ್ಷೇತ್ರ. ದುಬಾಯಿ ಮಾದರಿ. ದುಬೈಲಿ ನೀವೇನು ಲೈಟಿಂಗ್ ನೋಡಿರ್ತೀರ, ವಿದೇಶ ಪ್ರಯಾಣ ಮಾಡಿದ್ದೀರಾ? ದುಬೈ ಆ ಒಂದು ರೂಪಿಸ್ಕೋಬೋದು. ಆ ರೀತಿ ಇನ್ನೂ ಹೆಚ್ಚು ಅವ್ರದ್ದೊಂದು ಐಡಿಯಾಸ್ಗಳಿದೆ. ನಮ್ಮ ಪ್ರದೀಪ್ ಕೃಷ್ಣ ಅವ್ರದ್ದು ಮಾಡ್ತಾರೆ. ನಮ್ಮ ಕ್ಷೇತ್ರದ ಒಳಗಡೆ ಅಂಡ್ರಿ ಬಂದಾಗನೇ ಅದು ಮಜಾ ಇರುತ್ತೆ. ಹೌದು, ಅದು ನಮ್ಮ ಪ್ರಿಯಾ ಕೃಷ್ಣ ಅವ್ರದ್ದು. ಈಗ ನಮ್ಮದು ವಿಜಯನಗರ ಗೋವಿಂದರ ಎಂಟ್ರಿನೇ ನಮ್ದು ಅದು. ಬರ್ತಾನೆ ಜನ ಪೀಸ್ ಆಫ್ ಮೈಂಡ್, ಬರ್ತಾನೆ ಏನಪ್ಪ ಹಿಂಗಿದೆ ಅಂತ ಸಂತೋಷದಿಂದ ಬರ್ಬೇಕಂತ ನಮ್ಮಲ್ಲಿ ಎಲ್ಲ ಇದು. ಆಮೇಲೆ ನಮ್ಮ ಇಂದಿರಾ ಗಾಂಧಿ ಬ್ಯಾಡ್ಮಿಂಟನ್ ಕ್ಲಬ್ ಮಾಡಿದ್ದೀವಿ. ಕ್ಲಬ್ ಆ್ಯಕ್ಚುಲಿ ನಾಳೆ ಇದಿತ್ತು, ನಮ್ಮ ಶಾಸಕರು ಸಡನ್ನ ಪ್ರವಾಸ ಆದ್ರಿಂದ ಎಲ್ಲ ಅವರು 300 ಜನ ಮಕ್ಕಳಿಗೆ ಇದು ಮಾಡಿ ಕೋಚಿಂಗ್ ಮಾಡಿ ಫ್ರೀಯಾಗಿ ಅವ್ರಿಗೆಲ್ಲ ಮಾಡಿ ಕೋಚಿಂಗ್ ಮಾಡಿ ಇವತ್ತು ಅವ್ರಿಗೆ ಟೀ ಶರ್ಟು, ಮೂಮೆಂಟಮ್, ಅವ್ರ ಶೀಲ್ಡ್ ಎಲ್ಲ ಕೊಟ್ಟು ಅದು ಸನ್ಮಾನ ಮಾಡಬೇಕಾಯಿತು. ಇದು ನೆಕ್ಸ್ಟ್ ಅವರು ಬಂದಾದ್ಮೇಲೆ ಮಿನಿಸ್ಟರ್ ಆಗಿ ಆ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮೆಲ್ಲ ಆಸೆ. ಮಂಜುನಾಥ ಸ್ವಾಮಿ ಸತ್ಯ ಇದ್ರೆ ಮಿನಿಸ್ಟರ್ ಆಗಿ ಅತಿ ಶೀಘ್ರದಲ್ಲೇ ಒಂದು ಪ್ರೋಗ್ರಾಮ್ ಮಾಡಿ ಎಲ್ಲರಿಗೂ ಖುಷಿ ಕೊಡ್ತಾರೆ. ಖಂಡಿತ ಸಿಹಿ ಇಡೀ ನಾವು ವಿಜಯನಗರ ಗೋವಿಂದ ಇಡೀ ಸಿಹಿ ಅನಿಸ್ತೀವಿ ಅಪ್ಪ ಬಸ್. ಖಂಡಿತ. ಥ್ಯಾಂಕ್ ಯು ಎಲ್ಲರೂ. ಸರ್ ನಮಸ್ಕಾರ, ತಮ್ಮ ಹೆಸರು? ಸಂಪತ್ ಅಂತ ಸರ್.
ಸರ್ ಮಕ್ಕಳಿಗೆಲ್ಲ ಕೋಚಿಂಗ್ ನೀವೇ ಮಾಡ್ತಾಯಿದ್ರು. ಹೌದೌದು ಸರ್. ಇವಾಗ ಮಾಮೂಲಿ ಮಕ್ಕಳಿಗೆ ಮಾಡೋಕ್ಕೆ ತುಂಬ ಕಷ್ಟ ಕೋಚಿಂಗು, ಹ್ಯಾಂಡಿಕ್ಯಾಪ್ಟ್ ಮಕ್ಕಳಿಗೆಲ್ಲ ಮಾಡಿಕೊಡ್ತಾಯಿದ್ರು. ಯಾವ ಥರ ಅನಿಸ್ತಾ ಇದೆ ಸರ್? ಅವರು ಹ್ಯಾಂಡಿಕ್ಯಾಪ್ ಅಲ್ಲ ಸರ್, ಅವರು ಫಿಸಿಕಲಿ ಫಿಟ್ನೆಸ್ ತುಂಬ ಚೆನ್ನಾಗಿರೋರು ಅವರು. ಸರ್ ಮಾಮೂಲಿ ಮಕ್ಕಳು ಮಾಡದೇ ಇರೋಷ್ಟು ಕೆಪಾಸಿಟಿ ಅವ್ರಿಗಿದೆ. ಯಾಕೆಂದರೆ ಅವ್ರಿಗೆ ಮಾಡಿಸ್ತಾ ಇದ್ರೆ ಕ್ಲೀನಾಗಿ ಕಲ್ತ್ಕೊಳ್ತಾ ಇರ್ತಾರೆ. ಬೇರೆ ಮಕ್ಕಳಾದರೆ ಆ ಕಡೆ ಈ ಕಡೆ ಹೋಗೋದು ಇದೆಲ್ಲ. ಇವ್ರಿಗೆ ಏನು ಹೇಳ್ತೀವೋ ಅದನ್ನು ಕರೆಕ್ಟಾಗಿ ಮೈಂಡಿಗೆ ಹಾಕ್ಕೊಂಡು ನಾವೇನು ಹೇಳ್ತೀವೋ ಅದನ್ನೆಲ್ಲ ಕೇಳ್ಕೊಂಡು ಕ್ಲೀನಾಗಿ ಅದು ಪ್ರಕಾರ ಮಾಡ್ಕೊಂಡು ಹೋಗ್ತಾರೆ ಸರ್. ಇಲ್ಲ ನೋಡಿದೆ, ನಾನು ಸ್ವಿಮ್ಮಿಂಗ್ ನಾರಾಯಣ್ ಸರ್ ಜೊತೆ ಬಂದಿದ್ದೆ. ಅವ್ರು ಸ್ವಿಮ್ಮಿಂಗ್ ಮಾಡೋದು ನೋಡಿ ನನಗೆ ತುಂಬ ಖುಷಿ ಆಯಿತು. ಇಲ್ಲ ಸರ್, ನಮಗೆ ನಾರಾಯಣ್ ಸರ್ ಅವರು, ನಮಗೆ ವಿಜಯನಗರದ ನಾರಾಯಣ್ ಸರ್ ಕೂಡ ಅಷ್ಟೇ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಹುಡುಗರಿಗೆ ನ್ಯಾಷನಲ್ಸ್ ಎಲ್ಲ ಮಾಡುವಾಗ ತುಂಬ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ನಮಗೆ ಟ್ರ್ಯಾಕ್ ಲೈನ್ ಹಾಕ್ಕೊಡೋದು, ನಾವು ಬಂದರೆ ಟೈಮಿಂಗ್ಸ್ ಇಲ್ಲ, ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ದಾರೆ, ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ಸ್ಟೂಡೆಂಟ್ ಅಂತ ತುಂಬ ಖುಷಿ ಪಡ್ತಾರೆ, ಅದ್ರ ಬಗ್ಗೆ ಏನಂತೀರಿ ಸರ್? ಖಂಡಿತ ಅಲ್ವ ಸರ್, ಸ್ಟೂಡೆಂಟ್ಸ್ ಆಗಲಿ ಪೇರೆಂಟ್ಸ್ ಆಗಲಿ ತುಂಬ ಪೇರೆಂಟ್ಸ್ಗಳೆಲ್ಲ ತುಂಬ ಇದು ಮಾಡ್ತಾರೆ ಸರ್, ಸಪೋರ್ಟಿಂಗ್ ಎಲ್ಲ ತುಂಬ ಸಪೋರ್ಟಿಂಗ್ ಸರ್. ಬೆಳಗ್ಗೆ 5:15 ಸ್ವಿಮ್ಮಿಂಗ್ ಪೂಲ್ ಹತ್ರ ಇರ್ತಾರೆ ಸರ್. ಬೆಳಗ್ಗೆ 5:15 ಮಾಗಡಿ ರೋಡಿಂದ ಬರ್ತಾರೆ, ಕಾಮಾಕ್ಷಿ ಪಾಳ್ಯದಿಂದ ಬರ್ತಾರೆ, ಮತ್ತು ತಿಲಕ್ ನಗರದಿಂದ ಬರ್ತಾರೆ, ಡೇರಿ ಸರ್ಕಲಿಂದ ಬರ್ತಾರೆ, ತುಂಬ ದೂರದಿಂದ ಬರ್ತಾರೆ ಸರ್. ಹೌದೌದು ಸರ್, 22 ಕಿಲೋಮೀಟ್ರಿಂದ ಬರ್ತಾರೆ ಸರ್. 22 ಕಿಲೋಮೀಟ್ರ್, 15 ಕಿಲೋಮೀಟ್ರಿಂದ ಬರ್ತಾರೆ. ಯಾಕೆಂತಂದರೆ ಮಕ್ಕಳಿಗೆ ಏನಾದ್ರು ಒಂದು ಮಾಡಿಸ್ಬೇಕು ಅಂತ. ಯಾಕಂದರೆ ಈ ಮಕ್ಕಳಿಗೆ ಏನೂ ಆಗೋಲ್ಲ ಅಂತೇಳಿ ಮನೇಲಿ ಕುಣಿಸೋರು ಏನೂ ಆಗೋದಿಲ್ಲ ಸರ್. ಸರ್ ಇವ್ರು ಮಾಡ್ತಾರೋ ಸಾಧನೆ ಹಿಂಗಿದೆ, ನಾರ್ಮಲ್ ಮಕ್ಕಳು ಕೂಡ ಮಾಡೋಕ್ಕಾಗೋದಿಲ್ಲ ಸರ್. ಲಾಸ್ಟ್ ಟೈಮ್ ಇವಾಗ ಚೆನ್ನೈಗೆ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗಿದ್ವಿ. 500 ಮೀಟರ್ಸು ಸ್ವಿಮ್ಮಿಂಗ್. 4 ಜನ ಫುಲ್ಲು 500 ಮೀಟರ್ಸ್ ಸಮುದ್ರದಲ್ಲಿ ಮಾಡ್ಕೊಂಬಂದರು. ಸಮುದ್ರದಲ್ಲಿ 5 ಕಿಲೋಮೀಟರ್ ಇದೆಲ್ಲ ಸಮುದ್ರದಲ್ಲಿ. ನಮ್ಮ ಪ್ರವೀಣ್ ಅಂತ ಇವರು ಇವರು ಪ್ರವೀಣ್ ಅಂತ ಇವ್ರದ್ದು 2nd ಪ್ಲೇಸ್ ಆಯಿತು. ಮತ್ತು ಜಿಷ್ಣು ಅಂತ ಒಂದು 3rd ಪ್ಲೇಸ್ ಆಗಿದೆ. ಮತ್ತು ಇವ್ರದ್ದೆಲ್ಲ ಫುಲ್ ಮೆಡಲ್ಸ್ ಆಯಿತು ಸರ್. ತುಂಬ ಚೆನ್ನಾಗಿ ಮಾಡಿದ್ರು. ನಾವು ಅಂದ್ಕೊಂಡೇ ಇಲ್ಲ ಸೊ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ತಾರ ಅನ್ನೋ ತುಂಬ ಇದಿತ್ತು. ಆದರೆ ಹೋದ್ಮೇಲಂತೂ ತುಂಬ ಚೆನ್ನಾಗಿ ಮಾಡಿದ್ರು. ಆ ಥರ ಮಾಡ್ತಾರಂತ ಯಾರೂ ಅಂದ್ಕೊಂಡಿಲ್ಲ. ಅಲ್ಲಿಂದ ಬರೋವರೆಗೂ ಹೆಂಗಾಗಿತ್ತು ಅಂದ್ರೆ ಅಷ್ಟು ಭಯ ಇತ್ತು. ಆದರೆ ಆ ಭಯನ ಏನು ಇಲ್ದಂಗೆ ಮಾಡಿದ್ರು ಸರ್ ಸ್ವಿಮ್ಮಿಂಗು. ಇವ್ರನ್ನ ಇವಾಗ ಇಲ್ಲೇ ಅವ್ರು ಸಿಂಗಲಾಗಿ ಎಲ್ಲಿ ತೊಗೊಂಡೋಗ್ಬಿಟ್ರು ಅವರು ಆರಾಮಾಗಿ ಸ್ವಿಮ್ ಮಾಡ್ಕೊಂಬರ್ತಾರೆ ಸರ್. ಆ ಕೆಪಾಸಿಟಿ ಅವ್ರಿಗಿದೆ. ಯಾರಿಗಿಂತ ಯಾರು ನಾವು ಮೀಡಿಲ್ಲ ಅಂತ ಖಂಡಿತವಾಗ್ಲೂ ಇಲ್ಲ ಸರ್. ನಾರ್ಮಲ್ ಅವ್ರಿಗಿನ್ನ ನಂಬರ್ 1ನಲ್ಲಿದ್ದಾರೆ ಇವಾಗ ಅವರು. ಆ ಥರ ಫುಲ್ಲು ಸರ್ ಹೇಳಿದ್ದನ್ನು ಕರೆಕ್ಟಾಗಿ ತೊಗೊಳ್ತಾರೆ ಸರ್. ಆ ಟೈಮ್ ಬರಬೇಕಂದ್ರೆ ಆ ಟೈಮಿಗೆ 100% ಬರ್ತಾರೆ. ಸ್ವಿಮ್ಮಿಂಗ್ ಟೈಮಿಂಗ್ಸಲ್ಲಂತೂ ಯೋಚನೆ ಮಾಡೋಂಗಿಲ್ಲ ಅಷ್ಟು. ಅದು ಪೇರೆಂಟ್ಸು ಅಷ್ಟೇ. ಪೇರೆಂಟ್ಸು ಕರೆಕ್ಟ್ ಟೈಮ್ಗೆ ಅಷ್ಟು ಟೈಮ್ಗೆ ಅಂದರೆ ಟೈಮ್ ಕರ್ಕೊಂಬರ್ತಾರೆ, ಮಾಡಿಸ್ತಾರೆ. ಮಳೆ ಬರಲಿ ಚಳಿ ಇರಲಿ ಸರ್, ಜನವರಿ ಡಿಸೆಂಬರಲ್ಲಿ ಚಳಿ ನಿಂತ್ಕೊಳ್ಳೋಕ್ಕಲ್ಲ, ಆ ಟೈಮಲ್ಲಿ ಬಂದು ಮಾಡ್ತಾರೆ ಸರ್ ಸ್ವಿಮ್ಮಿಂಗು. ನಾರ್ಮಲ್ ಅವರು ಬರೋಕ್ಕೆ ಎಲ್ಲ ಯೋಚನೆ ಕೇಳ್ತಾರೆ, ಏನು ಇಷ್ಟೊತ್ತಿಗೆ ಹಿಂಗೆ ಸ್ವಿಮ್ಮಿಂಗ್ ಹೋಗ್ತಾರೆ, ಈ ಚಳಿಲಿ ಹೋಗ್ತಿರಲ್ಲ ಮಕ್ಕಳು ಬರ್ತಾರ ಅಂತ. ಸರ್ ಈ ಮಕ್ಕಳೆಲ್ಲ ಆ ಟೈಮಲ್ಲಿ ಕಲ್ತಿರೋರೇ. ಇಂಟರಲ್ಲಿ ಮಾಡೋರು ಬೇರೆ ಸರ್, ಸಮ್ಮರಲ್ಲಿ ಮಾಡೋದು ಬೇರೆ, ಇಂಟರಲ್ಲಿ ತುಂಬ ಚಳಿ ಇರುತ್ತೆ, ಅದು ತುಂಬ ಚೆನ್ನಾಗಿ ಮಾಡ್ತಾರೆ ಸರ್. ರಿಯಲಿ ಗ್ರೇಟ್. ಅದು ಕೋಚಿಂಗ್ ಮಾಡಿಕೊಟ್ಟು ನೀವು ಆ ಮಟ್ಟಿಗೆ ಸಮುದ್ರದಲ್ಲಿ ಮಾಡಿದ್ದೀರ. ಇಲ್ಲ ಸರ್, ಇರೋವರೆಗೂ ಏನಾದ್ರು ಒಂದು ಮಾಡಬೇಕು ಸರ್. ಹುಟ್ಟುತ್ತೀವಿ, ನಾಳೆ ಸಾಯೋದು ಗ್ಯಾರಂಟಿ ಇದೆ ಸರ್. ನಾವು ಏನೋ ಒಂದು ಒಳ್ಳೆಯದು ಅಂತ ಮಾಡಿದ್ರೆ ದೇವ್ರು ಎಲ್ಲೋ ಒಂದು ಕಡೆ ಕಾಪಾಡ್ತಾನೆ. ಸರ್ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಅಂದರೆ ಇವ್ರುಗಳೇ ಕಾರಣ. ಯಾಕಂದರೆ ಇವರು ಇದೇ ನನ್ನ ಮೇಲೆ ಭಗವಂತನ ದಯೆ ಅಂತಾರಲ್ಲ, ಇವ್ರ ದಯೆ ನಮ್ಮ ಮೇಲಿದೆ ಸರ್. ಅದಕ್ಕೆ ಭಗವಂತ ನಮ್ಮನ್ನು ಹಂಗೆ ನೆಡ್ಸ್ಕೊಂಡು ಹೋಗ್ತಾ ಇದ್ದಾನೆ ಸರ್. ಅವ್ರು ಏನೇ ಮೆಚ್ಯೂರ್ ಮಾಡಿ ಅಲ್ಲ ಅದು ಆಗ್ಬೋದು, ಪರಿಚಯ ಮಾಡ್ಕೊಳ್ಳೋಣ ಸರ್. ಮಕ್ಕಳಲ್ಲಿ 3 ಜನ ಮಾತ್ರ ಹ್ಯಾಂಡಿಕ್ಯಾಪು, ಮಿಕ್ಕಿದೆಲ್ಲ ಸ್ಪೆಷಲ್ ಕಿಡ್ಸು. ಬನ್ನಿ. ನಮ್ಮ ಮಕ್ಕಳಲ್ಲಿ 3 ಜನ ಮಾತ್ರ ಇದು ಹ್ಯಾಂಡಿಕ್ಯಾಪ್ ಮಕ್ಕಳು. ಪೂರ್ಣ ಇರಲಿ, ಪ್ರವೀಣು, ಸ್ಮರಣು. ಮಿಕ್ಕಿದೆಲ್ಲ ಸ್ಪೆಷಲ್ ಕಿಡ್ಸ್ ಅಂದರೆ ಅವ್ರಿಗೆ ಇಂಟೆಲೆಕ್ಚುಯಲು ಬೇಕಾಗುತ್ತೆ, ಪ್ಲಸ್ ಫಿಸಿಕಲ್ ಡಿಫಿಕಲ್ಟೀಸೂ ಇರುತ್ತೆ. ಅದನ್ನೆಲ್ಲ ಮೀರಿ ಮಾಡ್ತಾ ಇರೋರು. ಸೊ ಇರೋ 11 ಮಕ್ಕಳಲ್ಲಿ ಅವ್ರು 3 ಜನ ಮಾತ್ರ ಹ್ಯಾಂಡಿಕ್ಯಾಪ್ ಅಂತ ಹೇಳಿದ್ರೆ ವೇರ್ ಬಾಡಿ ಫಿಸಿಕಲಿ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಬಟ್ ಮೆಂಟಲಿ ಚೆನ್ನಾಗಿರ್ತಾರೆ. ಬಟ್ ನಮ್ಮ ಮಕ್ಕಳಲ್ಲಿ ಬೇರೆ ಮಕ್ಕಳೆಲ್ಲ ಎರಡರಲ್ಲೂ ಸ್ವಲ್ಪ ಸಮಸ್ಯೆಗಳಿರುತ್ತೆ. ಅದನ್ನಿಟ್ಕೊಂಡು ಇಷ್ಟು ದೂರ ಬಂದಿದ್ದಾರೆ ನಮ್ಮ ಮಕ್ಕಳು. ಸ್ಪೆಷಲ್ ಕಿಡ್ಸು ಪರಿಚಯ ಮಾಡ್ಕೋಬೋದಾ? ತಮ್ಮ ಹೆಸರಮ್ಮ? ಪ್ರವೀಣ್ ಅಂತ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀಮ್ಮ? 2 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು, 2024ಅಲ್ಲಿ. ಸೊ ಕೆರೆಗೆ ನೀವು ಹೋಗಿದ್ರೆ ಸಮುದ್ರಕ್ಕೆ ಎಷ್ಟು ಕಿಲೋಮೀಟ್ರ್ ಮಾಡಿದ್ರೆ? 500. ನ್ಯಾಷನಲ್ ಪ್ಲೇಯರ್, ಗೋವಾದಲ್ಲಿ 3rd ಪ್ಲೇಸ್ ಮೆಡಲ್ ಆಗಿದೆ. ಸೂಪರ್, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ತಮ್ಮ ಹೆಸರಮ್ಮ? ಪೂರ್ಣ ಅಂತ. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ನಾನು ಒಂದು 4 ವರ್ಷದಿಂದ ಮಾಡ್ತಾ ಇದ್ದೀನಿ. 6 ವರ್ಷದಿಂದ ಮಾಡ್ತಾ ಇದ್ದೀಯಾ? ಸರ್ ಇಂಟರ್ ಏನು ಕೆಲಸ ಮಾಡೋದು, ಅಪ್ಪರ್ ಬಾಡಿ ಮಾತ್ರನೇ. ಅಪ್ಪರ್ ಬಾಡಿ ಏನು ಕೆಲಸ ಮಾಡೋದು, ಬರೀ ಅಪ್ಪರ್ ಬಾಡಿಯಲ್ಲೇ ಇಷ್ಟು ಮಾಡಿ. ಸರ್ ಗ್ರೇಟ್. ತಮ್ಮ ಹೆಸರಪ್ಪ?
ತಮ್ಮ ಹೆಸರಪ್ಪ? ಆರಾಮ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಮ್ಮ? ಆ್ಯಂಡ್ರಾಯ್ಡ್ ಇವನು ಇವನು ಇಂಟರ್ನ್ಯಾಷನಲ್ ಪ್ಲೇಯರ್. ಚೆನ್ನೈಲಿ ಇಂಟರ್ನ್ಯಾಷನಲ್ ಒಳ್ಳೆ ಮೆಡಲ್ ಆಗಿದೆ ಸರ್. ಇಂಟರ್ನ್ಯಾಷನಲ್ ಪ್ಲೇಯರ್ ಇವನು. ಚೆನ್ನೈಯಲ್ಲಿ ಇಂಟರ್ನ್ಯಾಷನಲ್ ಆಗಿದೆ ಸರ್ ಇವನು ಗೋವಾದಲ್ಲಿ ಇದು ಚೆನ್ನೈಯಲ್ಲಿ ಸ್ವಿಮ್ಮಿಂಗ್ ಮಾಡಿದ್ದಾನೆ ಸರ್ ಇವನು. ತಮ್ಮ ಹೆಸರಪ್ಪ? ಇವನು ಸಂದೀಪ್ ಅಂತ. ಇವನು ಅಷ್ಟೇ, ಇವನು ಚೆನ್ನೈಯಲ್ಲಿ ಇವನು 500 ಮೀಟರ್ಸ್ ಮಾಡಿದೆ. ಇವನೇ 3rd ಪ್ಲೇಸ್ ಆಗಿದೆ ಸರ್. ಹೌದು, ಇದು ಇದೆ, ತುಂಬ ಮೆಡಲ್ ಇದೆ. ತಮ್ಮ ಹೆಸರಪ್ಪ? ಸ್ಮರಣ್ ಅಂತ. ಹೇಳಿ ಸರ್. ಇವನು ಸ್ವರನ್ ಅಂತ. ಇವನು ಬರ್ತಾ ಇದ್ದಾನೆ. ಇವನಿಗೆ ಲೆಗ್ ಮೂಮೆಂಟ್ಸ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಆದರೆ ಇವನು ತುಂಬ ಚೆನ್ನಾಗಿ ಮಾಡ್ತಾನೆ ಸ್ವಿಮ್ಮಿಂಗು. ಸ್ಟೇಟ್ ಲೆವೆಲ್ ಪ್ಲೇಯರ್ ಸರ್ ಇವನು. ಈಗ ಮೊನ್ನೆ ಆಪ್ರೇಷನ್ಗೋಸ್ಕರ ಇವನು ಸ್ವಿಮ್ಮಿಂಗ್ ಬಂದಿರಲಿಲ್ಲ. ಇವನು ಬಂದಿರೋನು ಅವ್ನು ಸ್ವಲ್ಪ ಹಾಸ್ಪಿಟ್ಲಲ್ಲಿ ಇದ್ದಿದ್ದರಿಂದ ಸ್ವಲ್ಪ ಬರೋಕ್ಕಾಗಲಿಲ್ಲ. ತಮ್ಮ ಹೆಸರಪ್ಪ? ಗ್ರೀಷ್ಮ. ಗ್ರೀಷ್ಮ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ? 7 ವರ್ಷ. ನ್ಯಾಷನಲ್ ಪ್ಲೇಯರ್ಸು ಇವಳು. ನ್ಯಾಷನಲ್ ಪ್ಲೇಯರ್ಸು. ಹಾಂ, ಹೌದು. ತಮ್ಮ ಹೆಸರಪ್ಪ? ವಿನೀತ್ ಅಂತ. ಇವನು ನ್ಯಾಷನಲ್ ಪ್ಲೇಯರ್ ಸರ್. ಈ ಸಲ ನ್ಯಾಷನಲ್ಸಲ್ಲಿ 3rd ಸರ್. ಇದು ಲಾಸ್ಟ್ ಟೈಮ್ ಈಗ ಆಗಿದ್ದು ಸರ್. ಈಗ ಬ್ರಾಂಜ್ ಮೆಡಲ್ ಆಯ್ತು. ಹಾಂ, ವಿನೀತ್. ವಿನೀತ್ ಈಗ ಮೊನ್ನೆ ಪ್ಯಾರಾ ನ್ಯಾಷನಲ್ಸ್ ಆಯಿತು. ಅದರಲ್ಲಿ 3rd ಪ್ಲೇಸ್ ಆಗ್ತದೆ ಸರ್. 3rd ಪ್ಲೇಸ್. ತಮ್ಮ ಹೆಸರಪ್ಪ? ಸರ್ ಜಯಂತ್ ಅಂತ. ಇವನು ಜಯಂತ್ ಅಂತ. ಇವನು ಸುಮಾರು ವರ್ಷದಿಂದ ಬರ್ತಾ ಇದ್ದಾನೆ. ಇವನು ಸ್ಟೇಟ್ ಲೆವೆಲ್ ಪ್ಲೇಯರ್ ಸರ್. ಇವನು ಸ್ಟೇಟಲ್ಲಿ ಸ್ವಿಮ್ಮಿಂಗ್ ಎಲ್ಲ ಬ್ಯಾಕ್ ಸ್ಟ್ರೋಕ್ ಮಾಡ್ತಾನೆ. ಫುಲ್ ಬ್ಯಾಕ್ ಸ್ಟ್ರೋಕ್ ನೀರಲ್ಲಿ ಬಿಟ್ಟರೆ ನೀವು ಆರಾಮಾಗಿ ಅವ್ನು ಪಾಡ್ಕೊಂಡು ಸ್ವಿಮ್ ಮಾಡ್ಕೊಂಡು ಹೋಗ್ತಾರೆ. ಬ್ಯಾಕ್ ಸ್ಟ್ರೋಕ್ಸ್ ಮಾಡಿಕೊಂಡು ಸ್ವಿಮ್ ಚೆನ್ನಾಗಿ ಮಾಡ್ತಾನೆ. ಇವನು ಸ್ವಿಮ್ಮಿಂಗ್ ಚೆನ್ನಾಗಿ ಮಾಡ್ತಾನೆ. ತಮ್ಮ ಹೆಸರಪ್ಪ? ಗೊತ್ತಿಲ್ಲ. ತ್ರಿಷಾ ಅಂತ ಸರ್. ಅವರು ಮದರ್ ಅವರು ತ್ರಿಷಾ ಅಂತ. ಇವಳು ನ್ಯಾಷನಲ್ಸ್ಗೆಲ್ಲ ಬಂದಿದ್ದಾರೆ. ನ್ಯಾಷನಲ್ ಮೆಡಲ್ ಆಗಿಲ್ಲ, ಆದರೆ ಸ್ಟೇಟ್ ಲೆವೆಲಲ್ಲಿ ಎಲ್ಲ ಮೆಡಲ್ಸ್ ಎಲ್ಲ ತುಂಬ ಮೆಡಲ್ ಆಗಿದೆ ಸರ್. ಎಲ್ಲ ಮಾಡ್ತಾ ಇದ್ದಾರೆ ಸರ್. ಏನೋ ದೇವ್ರ ಮೇಲೆ ಭಾರ ಹಾಕಿ ಎಲ್ಲ ಮಾಡ್ತಾಯಿದ್ದೀವಿ. ಅದಕ್ಕೆ ತಕ್ಕಂತೆ ಮಕ್ಕಳು ಬರ್ತಾ ಇದ್ದಾರೆ ಸರ್. ಡೈಲಿ ಬರ್ತಾರೆ ಮಕ್ಕಳು. ಇನ್ನೂ ಇಂಟರ್ನ್ಯಾಷನಲ್ವರೆಗೂ ಹೋಗ್ಬೇಕನ್ನೋ ಒಂದು ಇದಿದೆ, ಮತ್ತು ರೆಕಾರ್ಡ್ ಮಾಡಬೇಕು ಅನ್ನೋ ಒಂದಿದೆ. ಈ 25 ಕಿಲೋಮೀಟ್ರು 30 ಕಿಲೋಮೀಟರ್ಸು ಈ ಥರ ಎಲ್ಲ ಒಂದು ರೆಕಾರ್ಡ್ ಇದೆ. ಅದನ್ನು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಸರ್, ಎಲ್ಲ ಇದು ಮಾಡಿದ್ದೀವಿ. ಈ ಮಕ್ಕಳಿಗೆ ನೀವು ಕೋಚಿಂಗ್, ನೀವು ನಾರಾಯಣ ಸರ್ ಇದ್ದು, ಮತ್ತೆ ಈ ವಿಜಯನಗರದಲ್ಲಿ MLA ಇದ್ದು ಇನ್ನೂ ಮಕ್ಕಳಿಗೆ ಅಭಿವೃದ್ಧಿ ಕೊಡ್ತೀರಾ? ಅವ್ರ ಸಹಾಯ ಆ ಆಸ್ಕಡೆಯಿಂದ ನೀವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಖಂಡಿತವಲ್ಲ ಸರ್, ಖಂಡಿತವಲ್ಲ. ಅವ್ರದ್ದೇ ಇಲ್ಲ ಅಂದ್ರೆ ನಮಗೆ ಇವರಿಲ್ಲ, ವಿಜಯನಗರ ಇಲ್ಲ ಅಂದ್ರೆ ನಮಗೆ ನ್ಯಾಷನಲ್ಸ್ ಮಾಡ್ಸೋಕ್ಕಾಗ್ತಿರಲಿಲ್ಲ ಸರ್. ಯಾಕಂದರೆ ನಮಗೆ ಟ್ರ್ಯಾಕ್ ಲೈನ್ ಹೇಳ್ದನಲ್ಲ ಸರ್. ಟ್ರ್ಯಾಕ್ ಲೈನ್ ನಮಗೆ ಬಂದಾಗ ನಮ್ಗೆ ಯಾರೂ ಅಬ್ಜೆಕ್ಷನ್ ಮಾಡೋದಿಲ್ಲ. ಹುಡುಗರು ಮಾಡ್ಕೊಂಡು ಹೋಗಲಿ, ನೀವು ಮಾಡ್ತಾರೋ ಒಳ್ಳೆ ಕೆಲಸಕ್ಕೆ ಇಷ್ಟೆಲ್ಲ ಮಾಡ್ತಾ ಇರೋ ಅಂದ್ಬಿಟ್ಟು ಎಲ್ಲ ನಮಗೆ ಎಂಕರೇಜ್ ಮಾಡ್ತಾರೆ ಸರ್. ಮೆಡಲ್ದು ಹೇಳ್ಬಿಡ್ತೀನಿ. ಹುಡುಗರು ಮೆಡಲ್ ಏನೇನು ಮಾಡಿದ್ದಾರೆ ಅಂತ ಒಂದು ಡೀಲ್ಸ್ 2 ಸೆಕೆಂಡ್. ಸರ್ ನಮಸ್ಕಾರ. ತಮ್ಮ ಹೆಸರು? ನಾರಾಯಣ ಸ್ವಾಮಿ ಅಂತ. ನಾನು ವಿಜಯನಗರ ಅಕಾಡೆಮಿ ಸೆಂಟರಲ್ಲಿ ನಾನು ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗೂ ನಾನು ಈ ಈಜುಕೊಳನ್ನು ನಾನು ಸುಮಾರು ಒಂದು 10 ವರ್ಷದಿಂದ ನಾನು ಮೇಂಟೈನ್ ಮಾಡ್ಕೊಂಡು ಇದ್ದೀನಿ. ಹಾಗೂ ಇದರಲ್ಲಿ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಸ್ವಿಮ್ಮರ್ಸ್ ಎಲ್ಲ ನಾವು ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಹಾಗೆಯೇ ಹ್ಯಾಂಡಿಕ್ಯಾಪ್ ಮಕ್ಕಳಿಗೂ ನಾವು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಆದಂಥ ಸೆಪ್ರೇಟಾಗಿ ನಾವು ಅವ್ರಿಗೆ ಟ್ರೈನಿಂಗ್ ಕೊಟ್ಕೊಂಡು ಉಚಿತವಾಗಿ ಟ್ರೈನಿಂಗ್ ಕೊಡ್ತಾಯಿದ್ದೀವಿ ಅವರಿಗೆ. ಇದೆಲ್ಲ ಸಹಕಾರಕ್ಕೆ ನಮ್ಮ ಶಾಸಕರಾದ ಎಂ ಕೃಷ್ಣಪ್ಪನವರು ಸುಮಾರು 2 ಕೋಟಿಗೂ ಹೆಚ್ಚು ಅನುದಾನ ಬಿಡುಗಡೆ ಮಾಡಿ ನಮ್ಮ ಸ್ವಿಮ್ಮಿಂಗ್ ಪೂಲ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಇದು ತುಂಬ ನಮ್ಗೆ ಅನುಕೂಲ ಆಗಿದೆ. ಇಂಥವರ ಒಂದು ಆಶೀರ್ವಾದದಲ್ಲಿ ನಾವು ಈ ಒಂದು ಕಾರ್ಯವನ್ನು ಮಾಡ್ತಾಯಿದ್ದೀವಿ. ನಮ್ಮ ಕೃಷ್ಣಪ್ಪ ಸರ್ಗೆ ಜೈ, ಆಮೇಲೆ ಪ್ರಿಯಾ ಕೃಷ್ಣ ಅವ್ರಿಗೆ ಜೈ ಅಂತ ಹೇಳ್ತೀವಿ. ಇವಾಗ ಪ್ರದೀಪ್ ಈಶ್ವರ್ ಸರ್ ಮಾತಾಡಿದ್ರು. ಇವಾಗ ನಾರಾಯಣ ಸ್ವಾಮಿ ಅವರು ತುಂಬ ಅಭಿವೃದ್ಧಿ ಮಾಡೋರು. ಮೊದಲಿಗೂ ಇವಾಗೂ ತುಂಬ ಡಿಫ್ರೆಂಟ್ ಇದೆ, ಮತ್ತು ಸ್ಟೂಡೆಂಟ್ಗೆಲ್ಲ ತುಂಬ ಒಳ್ಳೇದಾಗ್ತೈತೆ ಅಂತ ಪ್ರದೀಪ್ ಈಶ್ವರ್ ಸರ್. ಅದೇ ನಮ್ಮ MLA ಸಾಹೇಬರು ಕೊಟ್ಟಂಥ ಮಾರ್ಗದರ್ಶನ ಮತ್ತು ಅವ್ರು ಕೊಟ್ಟ ಕೆಲವು ಸಪೋರ್ಟ್ಗಳು ನಾವು ಮಾಡೋಕ್ಕೆ ಈ ಸತ್ಕಾರ್ಯ ಮಾಡೋಕ್ಕೆ ನಮಗೆ ಅನುಕೂಲ ಆಯಿತು. ಅದಕ್ಕೆ ನಾವು ಧನ್ಯವಾದ ಹೇಳ್ತೀವಿ ಕೃಷ್ಣಪ್ಪ ಸರ್ಗೆ. ಥ್ಯಾಂಕ್ ಯು. Subscribe channel for latest update.